जिया तेरी जिया मेरी Everybody ra 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 to the beat. Everybody rock to the ಅಂದ್ರೆ ಇದೆಲ್ಲ ನಿಮ್ಮ ಉಪಾಯನ ಅಜ್ಜಿ? ಎಸ್ ನಂದೇ ಮಾಸ್ಟರ್ ಪ್ಲಾನ್. ಬಾಬಾ ನನಗೂ ಗೊತ್ತಾಗ್ಲಿಲ್ವಲ್ಲಮ್ಮ. ನಾನು ಯಾಕೆ ಕ್ಲೂ ಕೊಡಲಿಲ್ಲ ಅಂದರೆ ಕಮಾನು ಡಾರ್ಲಿಂಗ್, ಸಿಡೋನು ಡಾರ್ಲಿಂಗ್, ಇನ್ನೇನು ಕೆಲಸ ನಂಗೂ ನಿಂಗು, ಸಿಂಗು ಸಾಂಗು ಸಿಂಗು, ಡೈಲಿ ಡಿಂಗು ಡಾಂಗು ಡಿಂಗು. ಅಯ್ಯೋ 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 ಏ ಅಂಬಿಕಾ, ತುಂಬಾ ಕನ್ಸ್ ಕಾಣ್ಬೇಡ, ಹೇಳು. ನಾನೇನು ಹಿಡ್ಕೊಳ್ಳಿ ಅಂತ ಹೇಳಿದ್ನ? ನಾನು ನಿನ್ನನ್ನು ಹಿಡ್ಕೊಳ್ದೆ ಹೋಗಿದ್ದಿದ್ರೆ ನೀನು ಕೆಳಗೆ ಬಿದ್ದು ನಿನ್ನ ಸೊಂಟ ಮುರಿದೋಗ್ತಾ ಇತ್ತು. ಆಮೇಲೆ ಮದುವೆಲಿ ಹೇಗೆ ಓಡಾಡ್ತಾ ಇದ್ರೋ ತಾವು. ನೋಡಿದ್ಯಾ ಶಶಿ, ನಾನು ಯಾಕೆ ಕ್ಲೂ ಕೊಡಲಿಲ್ಲ ಅಂತ ಈಗ ನಿನಗೆ ಗೊತ್ತಾಯ್ತಾ? ನನಗೆ ಚೆನ್ನಾಗಿ ಗೊತ್ತು ನಮ್ಮ ಮನೇಲಿ ಎಲ್ಲ ಬಾಗಿಲಿಗೆ ಕಿವಿ ಇದೆ ಅಂತ. ಅತ್ತೆ, ನೀವು ಮಾಡ್ತಾ ಇರೋದು ಸರಿಯಲ್ಲ. ಅನಿಕನ್ ಬದುಕಿನ ಜೊತೆ ಆಟ ಆಡ್ತಾ ಇದ್ದೀರಾ. ನನ್ನ ಮಗಳು ಜೀವನ ಮೂರ ಬಟ್ಟೆ ಆಗೋದಕ್ಕೆ ನಾನು ಬಿಡಲ್ಲ. ಅಜ್ಜಿ, ಕಾವೇರಿ, ಇದನ್ನೆಲ್ಲ ಬಿಡು. ನನ್ನ ಪ್ಲ್ಯಾನಿಂದ ನಿನಗೆ ಹ್ಯಾಪಿ ತಾನೇ? ಅಗಸ್ತ್ಯನ್ಗೆ ಅವನಿಗೂ ಸಂತೋಷ ತಾನೇ? ಅಷ್ಟು ಸಾಕು ಬಿಡು, ಮತ್ತ್ಯಾಕೆ ಬೇರೆ ಮಾತು? ಎಲ್ರಿಗೂ ಅವರವ್ರ ಮನಸ್ಸಿನ ಸಂತೋಷ ತಾನೇ ಮುಖ್ಯ. ಅಗಸ್ತ್ಯ ಸರ್, ಅಗಸ್ತ್ಯ ಸರ್. ಓ ಪಮ್ಮಿ, ಏನು ಪಮ್ಮಿ, ಈ ಮೊಮ್ಮಗನ ನೆನಪು ಮಾಡ್ಕೊಂಡು ಇಷ್ಟು ದೂರ ಬಂದ್ಬಿಟ್ಟಿದ್ದೀರಾ? ನೀನ್ ಹೇಳೋದ್ ನೋಡಿದ್ರೆ ಈ ಅಗಸ್ತ್ಯ ಸರ್ನ ಈ ಅಜ್ಜಿ ಮರ್ತೇ ಬಿಟ್ಟಿದ್ದಾರೆ ಅನ್ನೋ ತರ ಇದೆ. ಓಹೋ, ಹಾಗಾದ್ರೆ ಮರ್ತಿಲ್ವಾ ಪಮ್ಮಿ? ಯಾರು ಯಾರನ್ನ ಮರ್ತಿದ್ದಾರೆ ಪಾಪು? ನನಗ್ ತಿಳಿದಿರೋ ಹಾಗೆ ಒಬ್ರು ಹೆಂಡತಿ ಬಂದ ಮೇಲೆ ಅವ್ರ ಪಮ್ಮಿನೇ ಮರ್ತು ಬಿಟ್ಟಿದಾರಂತೆ. ಮೊದ್ಲು ಎಲ್ಲದಕ್ಕೂ ಪಮ್ಮಿ ಪಮ್ಮಿ ಅಂತಿದ್ದವರು ಈಗ ಹೆಂಡತಿ ಹೆಂಡತಿ ಅಂತಿದಾರಂತೆ. ಅದು ಯಾರು ಅನ್ನೋದು ನಿನಗೇನಾದ್ರೂ ಗೊತ್ತಾ? ಪಮ್ಮಿ, ನನ್ನ ಬಿಡೋಕೆ ಇಟ್ಬಿಟ್ರಾ ನೀವು? ಮತ್ತೆ ಬಿಡ್ತೀನಾ? ನನ್ನ ಕಾಲ್ನ ಎಳಿಬೇಕು ಅಂತ ನೀನ್ ಟ್ರೈ ಮಾಡಿದ್ರೆ ನೀನೇ ಸಿಕ್ಕಾಕೊಳ್ಳೋದು. ಬಿ ಕೇರ್ಫುಲ್. ದ ಗ್ರೇಟ್ ಪ್ರಮೋದಾ ದೇವಿ ಅವರ ಕಾಲೆಳೆಯೋಕೆ ಪ್ರಯತ್ನ ಮಾಡಿದ್ದಕ್ಕೆ ಐ ಆಮ್ ವೆರಿ ಸಾರಿ. ಈಗ ವಿಷಯ ಏನು ಅಂತ ಹೇಳಿ. ಹೇಳ್ತೀನಿ, ಬಾ ಕೂತ್ಕೋ. ಅಗಸ್ತ್ಯ, ಇನ್ನೇನು ಮನೆ ಮದ್ವೆ ಬಂದೇ ಬಿಡ್ತು. ಮನೆ ಹೆಂಗಸ್ರೆಲ್ರು ಚೆನ್ನಾಗಿ ಅಲಂಕಾರ ಮಾಡ್ಕೊಂಡು ಅಲ್ಲಿ ಇಲ್ಲಿ ಓಡಾಡ್ತಿರ್ತಾರೆ. ಈ ಮನೆ ಸೊಸೆಯಾಗಿ ನಿನ್ ಹೆಂಡತಿ ಕೂಡ ಚೆನ್ನಾಗಿ ಅಲಂಕಾರ ಮಾಡ್ಕೋಬೇಕಲ್ವಾ? ಹಾಂ ಪಮ್ಮಿ, ಮಾಡ್ಕೋಬೇಕು. ಹಾಗಾದ್ರೆ ನೀನು ಅವಳಿಗೆ ಒಳ್ಳೆ ಹೊಸ ಸೀರೆ ಕೊಡಿಸ್ಬೇಕಲ್ವಾ? ಅವಳು ಬೇರೆ ತುಂಬಾನೇ ಸ್ವಾಭಿಮಾನದ ಹುಡುಗಿ. ನಾನೇನಾದ್ರೂ ಅವಳಿಗೆ ಸೀರೆ ಕೊಟ್ರೆ ಅವಳು ತಗೊಳ್ದೇ ಇರಬಹುದು. ನೋಡು, ಗಂಡ ಸೀರೆ ಕೊಟ್ರೆ ಅದು ಡಬಲ್ ಖುಷಿ. ಗಂಡ ಕೊಟ್ಟಿರೋ ಸೀರೆ ಬಗ್ಗೆ ಅಣ್ಣವರು ಹಾಡೇ ಹಾಡಿದ್ದಾರೆ. ನಿನಗೆ ಗೊತ್ತಲ್ವಾ? ಎಲ್ಲ ನಿಜಾನೇ ಪಮ್ಮಿ, ಆದರೆ ಈಗ ಆದ್ರೆ ಗೀದ್ರೆ ಇದೆಲ್ಲ ಪಕ್ಕಕ್ಕಿಡು. ನೋಡು,
ನಮ್ಮನೇಲಿ ನಡೀತಿದ್ದ ಎಲ್ಲ ಫಂಕ್ಷನ್ಗೂ ನಿಮ್ಮ ತಾತನೇ ನನಗೆ ಸೀರೆಗಳನ್ನ ತಂದ್ಕೊಡೋರು. ನಾನು ಕೂಡ ಮುಂಚೆ ಕಾವೇರಿ ಥರನೇ ಇದ್ದಿದ್ದು. ನಿಮ್ಮ ತಾತನೇ ನನ್ನ ಚೇಂಜ್ ಮಾಡಿದ್ದು. ಈಗ ನಿನ್ ಸರ್ದಿ. ಕಾವೇರಿ ಕೂಡ ಈ ಮನೆ ಸೊಸೆ ಆಗಿ ಮದುವೆ ದಿನ ಚೆನ್ನಾಗಿ ಕಾಣಿಸ್ಬೇಕು. ನಮ್ ಘನತೆಗೆ ತಕ್ಕ ಹಾಗೆ ಸೀರೆ ಉಟ್ಕೊಂಡಿರ್ಬೇಕು. ಇಲ್ಲ ಅಂದ್ರೆ ಅವಳ ತವ್ರ ಮನೆಯವರು ಮತ್ತೆ ನೆಂಟರು ಇವರೆಲ್ಲರ ಮುಂದೆ ಅವಳ ಮರ್ಯಾದೆ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ಯಾ? ಮೊದಲು ಅದಕ್ಕೆ ವ್ಯವಸ್ಥೆ ಮಾಡು ಪಾಪು. ನಿಜ ಅಲ್ವಾ ಪಮ್ಮಿ? ನಾನು ಇದನ್ನೆಲ್ಲ ಯೋಚನೆ ಮಾಡಿರಲಿಲ್ಲ. ಯು ಡೋಂಟ್ ವರಿ, ಈ ಪಮ್ಮಿ ಹೇಳೋದನ್ನ ಈ ಪಾಪು ಪರ್ಫೆಕ್ಟ್ ಆಗಿ ಅರೇಂಜ್ ಮಾಡ್ತಾನೆ. ವಾವ್, ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ತಾನೇ ಬಂದಿದ್ದು. ಥ್ಯಾಂಕ್ ಯು ಪುಟ್ಟ. ಒಳ್ಳೆ ಸೀರೆ ಅವಳಿಗೆ ತಗೋಬೇಕು. ಪಮ್ಮಿ ಎಲ್ಲರೂ ನಗ್ನಗ್ತಾ ಸಂತೋಷವಾಗಿ ಬ್ಯೂಟಿಫುಲ್ ಆಗಿ ಓಡಾಡ್ತಿರ್ಬೇಕು. ಖಂಡಿತ. ನನಗಷ್ಟೇ ಸಾಕು. ನನಗೆ ಅನಿಕಾ, ಕಾವೇರಿ ಈ ಮನೇಲಿ ಇರಬಾರ್ದು ಅಷ್ಟೇ. ಅವಳಿಲ್ಲಿದ್ರೆ ಖಂಡಿತವಾಗ್ಲೂ ಈ ಸಲ ನನ್ನ ಮದುವೆ ಆಗಲ್ಲ. ಆ ಅಗಸ್ತ್ಯನ್ಗೆ ಎಷ್ಟು ಹೇಳಿದ್ರು ಅರ್ಥನೇ ಆಗಲ್ಲ. ಅವನಿಗೆ ನನ್ನ ಲೈಫ್ ಬಗ್ಗೆ ಕೇರೋ ಇಲ್ಲ, ಕನ್ಸೋನೋ ಇಲ್ಲ ಬಾಬ್. ಯಾವಾಗ ನೋಡಿದ್ರು ಕಾವೇರಿ ಕಾವೇರಿ ಕಾವೇರಿ. ನನಗೂ ಕೇಳಿ ಕೇಳಿ ಸಾಕು ಹೋಗಿದೆ. ಅನಿಕಾ, ನಾಳೆಯಿಂದ ಸ್ಕೂಲ್ ರೀಓಪನ್. ಅವಳು ಸ್ಕೂಲ್ಗೆ ಹೋಗ್ತಾಳೆ. ಮನೆ ಎಲ್ಲ ಪೀಸ್ಫುಲ್ ಆಗಿರುತ್ತೆ. ಡೋಂಟ್ ವರಿ, ನೀನು ಆರಾಮಾಗಿರು. ನನಗೇನು ನಂಬಿಕೆ ಇಲ್ಲ ಮಾಮ್. ಮದುವೆ ಹತ್ರ ಬಂತು ಅಂತ ಅಜ್ಜಿ ಏನಾದರೂ ಅವಳನ್ನ ಸ್ಕೂಲ್ಗೆ ಕಳಿಸ್ದೆ ಹೋದರೆ, ಇನ್ ಕೇಸ್ ಅವಳೇನಾದರೂ ಮದುವೆನೆಲ್ಲ ಇನ್ವಾಲ್ವ್ ಆದರೆ ನನ್ನ ಲೈಫೇ ಮುಗೀತು ಮಾಮ್. ಯಾಕೆ ಹಾಗಂತೀಯ ಮಾಮ್? ವಿವೇಕಿಗೆ ವೃಂದ ಯಾವಾಗಲೂ ಚೆನ್ನಾಗಿರಬೇಕು. ಅವನೇ ಅವಳ ಮೇನ್ ಪ್ರಯಾರಿಟಿ. ಅಗಸ್ತ್ಯನ್ಗೂ ಮುಂಚೆ ಹಾಗೇ ಇತ್ತು. ಆದರೆ ಈಗ ಅಗಸ್ತ್ಯನ್ ಪ್ರಯಾರಿಟೀಸ್ ಚೇಂಜ್ ಆಗಿದೆ ಮಾಮ್. ಅವನಿಗೆ ನನ್ನ ಲೈಫ್ ಬಗ್ಗೆ ಆಗಲಿ ನನ್ನ ಬಗ್ಗೆ ಆಗಲಿ ಯಾವ ಕನ್ಸನೂ ಇಲ್ಲ. ಹಾಗೆಲ್ಲ ಏನೂ ಇಲ್ಲ ಕಣೆ. ನಿಮ್ಮ ಅಜ್ಜಿ ಮಾತಿಗೆ ಕಟ್ಟು ಬಿದ್ದು ಹೀಗೆಲ್ಲ ಆಡ್ತಿದ್ದಾನಷ್ಟೇ. ಅಗಸ್ತ್ಯನಿಗೆ ಈಗಲೂ ನೀನೇ ಫಸ್ಟ್ ಪ್ರಿಯಾರಿಟಿ. ಮಾಮ್, ಸುಮ್ಮನೆ ನನಗೆ ಸಮಾಧಾನ ಮಾಡೋದಕ್ಕೆ ಬರಬೇಡಿ. ನನಗೂ ಇದೆಲ್ಲ ಅರ್ಥ ಆಗುತ್ತೆ. ವಿವೇಕ್ ಇದನ್ನೆಲ್ಲ ನೋಟಿಸ್ ಮಾಡಿದೆ ಹೀಗೆಲ್ಲ ಆಡ್ತಾ ಇರೋದು. ವಿವೇಕ್ ಏನೇ ಮಾಡ್ದ, ಅಗಸ್ತ್ಯ ಮತ್ತೆ ವೃಂದ ಲೈಫ್ ಹೇಗಿರುತ್ತೋ ಹಾಗೆ ನಮ್ಮಿಬ್ರು ಲೈಫ್ ಇರುತ್ತಂತೆ ಮಾಮ್. ಅವರಿಬ್ರು ಚೆನ್ನಾಗಿದ್ರೆ ನಾವಿಬ್ರು ಚೆನ್ನಾಗಿರ್ತೀವಂತೆ ಮಾಮ್. ಅಂದ್ರೆ ಅವರಿಬ್ರು ಹೇಗಿರ್ತಾರೋ ಹಾಗೆ ನಾವಿಬ್ರು ಇರ್ತೀವಿ ಮಾಮ್. ಹಾಗೆಲ್ಲ ಏನೂ ಆಗಲ್ಲ ಕಣೆ. ನಾನಿದ್ದೀನಲ್ಲ, ನಾನೆಲ್ಲ ನೋಡ್ಕೋತೀನಿ. ನೀನು ಟೆನ್ಷನ್ ಎಲ್ಲ ಬಿಟ್ಟು ಆರಾಮಾಗಿರೋ. ನಿನ್ನ ಮದುವೆನೂ ನಡೆಯುತ್ತೆ, ವೃಂದ ಮದುವೆನೂ ನಡೆಯುತ್ತೆ. ಆಲ್ರೆಡಿ ಆ ಕಾವೇರಿನ ಮದುವೆ ಆಗಿರೋ ಅಗಸ್ತ್ಯ ಮತ್ತೆ ವೃಂದನ ಮದುವೆ ಆಗ್ತಾನ ಮಾಮ್. ನಿಮಗೇನೂ ಗೊತ್ತಿಲ್ಲ, ಅದಕ್ಕೆ ಟೆನ್ಷನ್ ಇಲ್ಲದೇ ಇದ್ದೀರಾ. ನನಗೂ ಸಮಾಧಾನ ಮಾಡ್ತಿದ್ದೀರಾ. ಆದರೆ ನನಗೂ ಎಲ್ಲ ಗೊತ್ತು ಅನಿಕಾ. ಅಗಸ್ತ್ಯ ಏನು ಮಾಡ್ತಾನೋ, ನಿನ್ನ ಜೀವನ ಏನಾಗುತ್ತೋ ಅನ್ನೋ ಟೆನ್ಷನ್ ನನಗೂ ಇದೆ ಕಣೆ. ಆದರೆ ತಾಯಿಯಾಗಿ ನಿನ್ನ ಸಮಾಧಾನ ಮಾಡೋದು ನನ್ನ ಕರ್ತವ್ಯ.